ನೋಡಿ ಸರ್, ಇದು ಪ್ರಜಾಪ್ರಭುತ್ವ. ರಾಮನಗರ ಯಾರಪ್ಪನ ಸೊತ್ತು ಅಲ್ಲ. ಯಾರು ಬೇಕಾದರೂ ನಿಂತ್ಕೋಬಹುದು. ದೇವೇಗೌಡರು ನಿಂತಿದ್ರು, ಹೆಗಡೆಯವ್ರು ನಿಂತಿದ್ರು, ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಅನಿತಾ ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಲಿಂಗಪ್ಪನವರು ಶಾಸಕರಾಗಿದ್ದರು, ಪುಟ್ಟಸ್ವಾಮಿಗೌಡರು ಶಾಸಕರಾಗಿದ್ದರು. ಸಾಕಷ್ಟು ಜನ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಭಗವಂತ ಅವ್ರ ಹಣೆ ಮಾಡೋದ್ರಲ್ಲಿ ಬರೆದಿದ್ದಾನೋ ಅವರೆಲ್ಲರೂ ನಿಂತಿದ್ರು. ಒಂದೊಂದ್ಸಲ ಅವರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಕೆಲವರಿಗೆ ಜಯ ಸಿಕ್ಕಿದೆ, ಕೆಲವರಿಗೆ ಜಯ ಸಿಕ್ಕಲಿಲ್ಲ. ಅದರಲ್ಲಿ ನಾನು ಒಬ್ಬ, ಆ ಜಿಲ್ಲೆಯ ಮಗ, ತಾಲೂಕಿನ ಮಗ. ನನಗೂ ಒಂದು ಅವಕಾಶ ಅಂದ್ಬಿಟ್ಟು ನಾನು ಹೋರಾಟ ಮಾಡಿದ್ದೀನಿ. ಆ ದೇವರು ಒಪ್ಕೊಂಡಿದ್ದೀನಿ, ನನಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡು. ನಾನು ಕುಮಾರಸ್ವಾಮಿಯವ್ರು ಬರಬೇಡ ಅಂತ ಹೇಳೋಕ್ಕಾಗ್ತದ, ಅಥವಾ ಇನ್ನೊಬ್ಬರು ನಾನು ಬರಬೇಡ ಅಂತ ಹೇಳೋಕ್ಕಾಗ್ತದ? ಪ್ರಜಾಪ್ರಭುತ್ವ ಅವ್ರಿಗೇನು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಅವ್ರಿಗೇನು ಯಾವುದೋ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ ಅಂತ ಏನೂ ಇಲ್ಲ ಅವ್ರಿಗೆ. ಅವರು ಕೆಲವು ಜಾಗದಲ್ಲಿ ತುಮಕೂರು ನಿಂತ್ಕೊಳ್ತಾರೆ, ಕೆಲವು ಜಾಗದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ, ರಾಮನಗರಕ್ಕೆ ಬರ್ತಾರೆ, ಮಂಡ್ಯಕ್ಕೆ ಬರ್ತಾರೆ, ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು ಅವರು. ನಾವೆಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು. ನಾವು ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ. ನಾವೆಲ್ಲರೂ ಕೂಡ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಶಿಸ್ತುಬದ್ಧವಾಗಿ ಬಂದಿದ್ದೀವಿ. ಆ ಪ್ರಕಾರ ನಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ನಡ್ಕೋತಾ ಇದ್ದೀವಿ. ನಮಗೇನು ಶಿಸ್ತಿಲ್ಲ ಅಂತ ಇಲ್ಲ. ಶಿಸ್ತಿಲ್ದರು ಅಲ್ಲಿ ಇಲ್ಲಿ ಅವ್ರಿಗೆ ಬೇಕಾದಾಗ, ಅನುಕೂಲ ಬಂದಾಗ, ಹಗಲೊತ್ತಲ್ಲೇ ಬಣ್ಣ ಹಾಕ್ಕೊಳ್ಬೇಕಾದ್ರೆ ಹೆಂಗೆ ಬೇಕಾದ್ರೂ ಡ್ರಾಮಾ ಮಾಡ್ತಾರೆ. ನಾವು ಅದನ್ನು ಕಲ್ತಿಲ್ಲ ಸ್ವಾಮಿ. ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ, ಶಿಸ್ತುಬದ್ಧಂಥ ಪಕ್ಷ, ಇತಿಹಾಸ ಉಳ್ಳಂಥ ಪಕ್ಷ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇದು ಎಲ್ಲ ವರ್ಗದ ಜನರ ಪಕ್ಷ. ಇದು ನಾವು ಪಕ್ಷದಲ್ಲಿ ಬೆಳೆದಿದ್ದೀವಿ. ಆ ಒಂದು ಸಿದ್ಧಾಂತ, ಸಂಸ್ಕೃತಿಯಲ್ಲಿ ಬೆಳೆದಂಥ ಜನ ನಾವು ಮಾಡ್ತಾ ಇದ್ದೀವಿ. ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಸರ್. ಯಾರು ಸೇವೆ ಮಾಡೋ ಮನೋಭಾವ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಭಗವಂತ ನನಗೆ ಸ್ಥಾನ ಕೊಡ್ತಾ ಇರಲಿಲ್ಲ. ನನಗೂ ರಾಜಕಾರಣದ ಒಂದು ಕುಟುಂಬದ ಇದರಲ್ಲಿ ಹಿನ್ನೆಲೆ, ದೇವೇಗೌಡ ಕುಟುಂಬಕ್ಕೂ ಅದು ಗಜಾಂತರ ಇದೆ. ನಾನೊಬ್ಬ ಸಾಧಾರಣ ಮನುಷ್ಯ. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಆದವರು, ಮುಖ್ಯಮಂತ್ರಿಗಳಾದಂಥವರು. ಆ ರೀತಿ ಅವರೆಲ್ಲ ಲೆಕ್ಕ ಹಾಕೊಂಡ್ರೆ ನನಗೆ ಸೇವೆನೇ ಸಿಗೋಕ್ಕೆ ಅವಕಾಶನೇ ಇಲ್ಲ ನನಗೆ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ ಸರ್. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸೇವೆ ಮಾಡೋ ಮನೋಭಾವ ಇದೆ, ಅವ್ರಿಗೊಂದು ಅವಕಾಶ ಇದೆ ಅಂತ ನಾನೇ ಉದಾಹರಣೆ ಸರ್. ನನ್ನ ಶಾಸಕ ಸ್ಥಾನನೇ ಒಂದು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಶಿವರಾತ್ರಿ ಕಳೆದ ಮೇಲೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಇಷ್ಟು ದಿನಗಳ ಏನು ನಿರೀಕ್ಷೆ ಇತ್ತು ಅದು ಈಡೇರಬಹುದು ಅನ್ನೋ ಚರ್ಚೆ ಇದೆ. ಹೌದು ಅಂತ ಅನ್ಸುತ್ತೆ ಸರ್? ಏನ್ ಮಾಹಿತಿ ಇದೆ? ನೋಡಿ ಸರ್, ನಾವು ಪ್ರಾರಂಭದಿಂದ 2 ವರ್ಷ ಆದ ಮೇಲೆ ನಾವೆಲ್ಲರೂ ಸಾಕಷ್ಟು ಶಾಸಕರು, ನಾವು ನಮಗೋಸ್ಕರ ಅಲ್ಲ ಸರ್, ಪಕ್ಷಕ್ಕೋಸ್ಕರ ಮುಂದೆ ಮತ್ತೆ ನಮ್ಮ ಸರ್ಕಾರ ಬರಬೇಕು, ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕಸ್ಥ ನಮ್ಮ ಜೊತೆಲಿ ಇರಬೇಕು, ಅವರ ಶಕ್ತಿ ನಮ್ಮ ಪಕ್ಷಕ್ಕೆ ಬೇಕು, ಅವರ ಸೇವೆ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮೆಲ್ಲರೂ ಗೆಲುವು ಒಂದು ಒಳ್ಳೇದಾಗುತ್ತೆ ಮುಂದಕ್ಕೆ ಅವರಿಂದ. ಅವ್ರ ಹೋರಾಟ, ಅವ್ರ ನಿಷ್ಠೆ, ಅವ್ರ ಪ್ರಾಮಾಣಿಕತೆ, ಅವರ ಶಕ್ತಿ ಪಕ್ಷಕ್ಕೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಹೇಳಿದ್ದಾರೆ. ಒಂದು ಜೆಡಿಎಸ್ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ತನ್ನ ಇದನ್ನ ಸ್ಟಾರ್ಟ್ ಮಾಡಿದೆ. ಕುಮಾರಸ್ವಾಮಿ ಅವರು, ನಿಖಿಲ್ ಇಬ್ರು ಕೂಡ ಅಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋ ತರ 2-2.5 ವರ್ಷದ ಮುಂಚಿತವಾಗಿ ಯೋಚನೆಯನ್ನ ಮಾಡ್ತಿದ್ದಾರೆ. ಹೇಗಿದೆ ವಾತಾವರಣ? ಕೌಂಟರ್ ಕೊಡೋದಕ್ಕೆ ತಾವೆಲ್ಲ ರೆಡಿ ಇದ್ದೀರಾ? ನೋಡಿ ಸರ್, ಇದು ಪ್ರಜಾಪ್ರಭುತ್ವ. ರಾಮನಗರ ಯಾರಪ್ಪನ ಸೊತ್ತು ಅಲ್ಲ. ಯಾರು ಬೇಕಾದ್ರೂ ನಿಂತ್ಕೋಬಹುದು. ದೇವೇಗೌಡರು ನಿಂತಿದ್ರು, ಹೆಗಡೆಯವ್ರು ನಿಂತಿದ್ರು, ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಅನಿತಾ ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಲಿಂಗಪ್ಪನವರು ಶಾಸಕರಾಗಿದ್ದರು, ಪುಟ್ಟಸ್ವಾಮಿಗೌಡರು ಶಾಸಕರಾಗಿದ್ದರು. ಸಾಕಷ್ಟು ಜನ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಭಗವಂತ ಅವ್ರ ಹಣೆ ಮಾಡೋದ್ರಲ್ಲಿ ಬರೆದಿದ್ದಾನೋ ಅವರೆಲ್ಲರೂ ನಿಂತಿದ್ರು. ಒಂದೊಂದ್ಸಲ ಅವರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಕೆಲವರಿಗೆ ಜಯ ಸಿಕ್ಕಿದೆ, ಕೆಲವರಿಗೆ ಜಯ ಸಿಕ್ಕಲಿಲ್ಲ. ಅದರಲ್ಲಿ ನಾನು ಒಬ್ಬ, ಆ ಜಿಲ್ಲೆಯ ಮಗ, ತಾಲೂಕಿನ ಮಗ.
ನನಗೂ ಒಂದು ಅವಕಾಶ ಅಂದ್ಬಿಟ್ಟು ನಾನು ಹೋರಾಟ ಮಾಡಿದ್ದೀನಿ. ಆ ದೇವರು ಒಪ್ಕೊಂಡಿದ್ದಾರೆ, ನನಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು. ನಾನು ಕುಮಾರಸ್ವಾಮಿ ಅವ್ರು ಬರಬೇಡ ಅಂತ ಹೇಳೋಕ್ಕಾಗ್ತದ, ಅಥವಾ ಇನ್ನೊಬ್ಬರು ನಾನು ಬರಬೇಡ ಅಂತ ಹೇಳೋಕ್ಕಾಗ್ತದ? ಪ್ರಜಾಪ್ರಭುತ್ವ ಅವ್ರಿಗೇನು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಅವ್ರಿಗೇನು ಯಾವುದೋ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ ಅಂತ ಏನೂ ಇಲ್ಲ ಅವ್ರಿಗೆ. ಅವರು ಕೆಲವು ಜಾಗದಲ್ಲಿ ತುಮಕೂರು ನಿಂತ್ಕೊಳ್ತಾರೆ, ಕೆಲವು ಜಾಗದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ, ರಾಮನಗರಕ್ಕೆ ಬರ್ತಾರೆ, ಮಂಡ್ಯಕ್ಕೆ ಬರ್ತಾರೆ, ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು ಅವರು. ನಾವೆಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು, ನಾವು ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ. ನಾವೆಲ್ಲರೂ ಕೂಡ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಶಿಸ್ತುಬದ್ಧವಾಗಿ ಬಂದಿದ್ದೀವಿ. ಆ ಪ್ರಕಾರ ನಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ನಡ್ಕೋತಾ ಇದ್ದೀವಿ. ನಮ್ಗೇನು ಶಿಸ್ತಿಲ್ಲ ಅಂತ ಇಲ್ಲ. ಶಿಸ್ತಿಲ್ದರು ಅಲ್ಲಿ ಇಲ್ಲಿ ಅವ್ರಿಗೆ ಬೇಕಾದಾಗ, ಅನುಕೂಲ ಬಂದಾಗ ಹಗಲೊತ್ತಲ್ಲೇ ಬಣ್ಣ ಹಾಕೊಂಡ್ಬೇಕಾದ್ರೆ ಹೆಂಗೆ ಬೇಕಾದ್ರೂ ಡ್ರಾಮಾ ಮಾಡ್ತಾರೆ. ನಾವು ಅದನ್ನು ಕಲ್ತಿಲ್ಲ ಸ್ವಾಮಿ. ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ, ಶಿಸ್ತುಬದ್ಧಂಥ ಪಕ್ಷ, ಇತಿಹಾಸ ಉಳ್ಳಂಥ ಪಕ್ಷ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇದು ಎಲ್ಲ ವರ್ಗದ ಜನರ ಪಕ್ಷ. ಇದು ನಾವು ಪಕ್ಷದಲ್ಲಿ ಬೆಳೆದಿದ್ದೀವಿ. ಆ ಒಂದು ಸಿದ್ಧಾಂತ, ಸಂಸ್ಕೃತಿಯಲ್ಲಿ ಬೆಳೆದಂಥ ಜನ ನಾವು ಮಾಡ್ತಾ ಇದ್ದೀವಿ. ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಸರ್. ಯಾರು ಸೇವೆ ಮಾಡೋ ಮನೋಭಾವ ಇಟ್ಕೊಂಡು ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಭಗವಂತ ನನಗೆ ಸ್ಥಾನ ಕೊಡ್ತಾ ಇರಲಿಲ್ಲ. ನನಗೂ ರಾಜಕಾರಣದ ಒಂದು ಕುಟುಂಬದ ಇದರಲ್ಲಿ ಹಿನ್ನೆಲೆ, ದೇವೇಗೌಡ ಕುಟುಂಬಕ್ಕೂ ಅದು ಗಜಾಂತರ ಇದೆ. ನಾನೊಬ್ಬ ಸಾಧಾರಣ ಮನುಷ್ಯ. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಆದವರು, ಮುಖ್ಯಮಂತ್ರಿಗಳಾದಂಥವರು. ಆ ರೀತಿ ಅವರೆಲ್ಲ ಲೆಕ್ಕ ಹಾಕೊಂಡ್ರೆ ನನಗೆ ಸೇವೆನೇ ಸಿಗೋಕ್ಕೆ ಅವಕಾಶನೇ ಇಲ್ಲ ನನಗೆ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ ಸರ್. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸೇವೆ ಮಾಡೋ ಮನೋಭಾವ ಇದೆ, ಅವ್ರಿಗೊಂದು ಅವಕಾಶ ಇದೆ ಅಂತ ನಾನೇ ಉದಾಹರಣೆ ಸರ್. ನನ್ನ ಶಾಸಕ ಸ್ಥಾನನೇ ಒಂದು ಉದಾಹರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಶಿವರಾತ್ರಿ ಕಳೆದ ಮೇಲೆ ಕಾಂಗ್ರೆಸ್